Welcome back students. So ಇವತ್ತಿನ ವಿಡಿಯೋ ಒಳಗೆ we'll see MCQs on inverse trigonometric functions. So ಮತ್ತೆ ಇದರೊಳಗೆ ನಿಮ್ ಬೋರ್ಡ್ ಎಕ್ಸಾಮ್ ಗೂ ಹೆಲ್ಪ್ ಆಗ್ತದೆ, even it will help your competitive exams. First one, the principal value branch of secant inverse is ಅಂತ ಕೇಳಿದ. ಈಗ secant cosec ಕೇಳಿದಂತ ಹೇಳಿರಿ. ಸೊ ಕಾಸ್ ಇನ್ವರ್ಸ್ ಈಗ ಸೀಕೆಂಟ್ ಇನ್ವರ್ಸ್ ಅದ, ಕಾಸ್ ಇನ್ವರ್ಸ್ ನಿಮಗೆ ನೆನಪಿರ್ಬೇಕು. ಸೊ ಕಾಸ್ ಇನ್ವರ್ಸ್ ಎಕ್ಸ್ ಎಲ್ಲಿಂದ ಎಲ್ಲಿ ತನ ಬರ್ತದೆ? ಕಾಸ್ ಇನ್ವರ್ಸ್ ಎಕ್ಸ್ ಇಟ್ ವಿಲ್ ಬಿ ಫ್ರಮ್ 0 to π. ಸೊ ಸೇಮ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ನೀವು ಬರೀಬೇಕಾರೆ ಇದು ಸೇಮ್ ಬರ್ತದೆ, ದಟ್ ಈಸ್ 0 to π ಮೈನಸ್ ಯು ಶುಡ್ ಸಬ್ಟ್ರಾಕ್ಟ್ ಆಂಗಲ್ where cos is 0, where cos theta is 0. So 0 ಎಲ್ಲಿ ಆಗ್ತದೆ ಆ ಆಂಗಲ್ ಮೈನಸ್ ಮಾಡ್ಬೇಕು ಅಂದ್ಮೇಲೆ. ಸೊ ಸೀಕೆಂಟ್ ಇನ್ವರ್ಸ್ ಎಕ್ಸ್ ನೀವು ಪ್ರಿನ್ಸಿಪಲ್ ವ್ಯಾಲ್ಯೂ ಬರೋದ್ರೆ ಅಂತ ತಿಳಿರಿ 0 to π ಮೈನಸ್ ಕಾಸ್ ಆ ಆಂಗಲ್ 0 ಇರ್ತದ್ರಿ, ವೆರಿ ಗುಡ್ 90. ಸೊ ಆ ಆಂಗಲ್ ನೀವು ಮೈನಸ್ ಮಾಡ್ಬೇಕು. ಸೊ ಮೈನಸ್ π/2. ಸೊ 0, π minus π/2. So options check ಮಾಡಿದ್ರೆ B is the answer. B is the answer. Second one, which of the following corresponds to the principal value branch of tan inverse? So direct tan inverse will be from -90 to +90, but open interval because tan 90 is not defined or infinity. So option A is the answer. Option A is the answer. Third one, which of the following is principal value branch of cos inverse x? So idege ಮೇಲೆ ಹೇಳಿದೆ principal value of cos inverse will be from 0 to π ಅಂದ್ರೆ option C ಆಗ್ತದೆ. Fourth, which of the following is principal value branch of cosec inverse x? So ಮೇಲ್ ಒಂದೇ ಪ್ರಾಬ್ಲಮ್ ದಾಗ ಹಿಂಟ್ ಹೇಳಿದ್ದೆ. ಸೊ ಅದ್ರ ಪ್ರಕಾರ ತಗೋರಿ, ಸೈನ್ ಇನ್ವರ್ಸ್ ಎಕ್ಸ್ ತಗೊಳ್ಳೋದು, ಅದು ಯಾವಾಗ 0 ಇರ್ತದೆ ಅಲ್ಲಿ ಮೈನಸ್ ಮಾಡೋದು. ಸೊ ಸೈನ್ ಇನ್ವರ್ಸ್ ತಗೊಂಡ್ರೆ ಇಟ್ ಈಸ್ ಫ್ರಮ್ -90 to +90 ಕ್ಲೋಸ್ಡ್ ಇಂಟರ್ವಲ್ ಮೈನಸ್ ಯಾವ್ದು ಆಂಗಲ್ 0 ಮಾಡೋದು, ಸೈನ್ ಯಾವಾಗ 0 ಇರ್ತದ. ಸೊ ಸೈನ್ 0 ಈಸ್ 0, ಸೊ 0 ಮೈನಸ್ ಮಾಡೋದು. ಸೊ ಆಪ್ಷನ್ಸ್ ತಗೊಂಡು ಅಂದ್ರೆ ಆಪ್ಷನ್ ಡಿ ಇಸ್ ದಿ ಆನ್ಸರ್. Option D is the answer. Next, one branch of cos inverse other than principal value branch. So ಈಗ principal value branch cos inverse ಎಲ್ಲಿಂದ ಎಲ್ಲಿವರೆಗೆ ಅದ? 0 to π ಅಂತ ಹೇಳದ, 0 to π. ಸೊ ಸೇಮ್ ಇದ ರೇಂಜ್ ಒಳಗೆ ಬರ್ಬೇಕು. ಯಾವ್ದಾಗ್ತದೆ ನೋಡ್ರಿ. ಸೊ ಈಗ ಇಲ್ಲಿ ತಗೊಂಡೆ ಅಂದ್ರೆ ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್, ಹೀಗಿದು ಆಂಗಲ್ಸ್ ತಗೊಂಡಂದ್ರೆ ಸೊ 0 to π ಅಂತಂದ್ರೆ ಇಲ್ಲಿಂದ ಇಲ್ಲಿ ತನ ಬರ್ತದೆ. ಈಗ ಬೇರೆ ಬೇರೆ ಆಪ್ಷನ್ಸ್ ಚೆಕ್ ಮಾಡೋಣ. ಸೊ ಇಫ್ ಯು ಚೆಕ್ ಆಪ್ಷನ್ ಎ, π/2 to 3π/2 ಅಂತಾನೆ. ಸೊ ಇಲ್ಲಿಂದ ಇಲ್ಲಿ ತನ ಬಂತು. ಸೊ ಇಟ್ ಈಸ್ ನಾಟ್ ದಿ ಆನ್ಸರ್, ಎ ಆಗುದಿಲ್ಲ. π to 2π ಅಂತಾನೆ, -3π/2. ಸೊ π to 2π ಅಂದ್ರೆ ಇಲ್ಲಿಂದ ಇಲ್ಲಿಗೆ ಬಂತು. ಸೊ ಇದು ಆಗುದಿಲ್ಲ, ಬಿನೂ ಆಗುದಿಲ್ಲ. ಸೊ 0 to π, ಸೊ 0 to π ಬಟ್ ಇಲ್ಲಿ ಓಪನ್ ಇಂಟರ್ವಲ್ ಅದ, ಓಪನ್ ಇಂಟರ್ವಲ್ ರೌಂಡ್ ಬ್ರಾಕೆಟ್ ಅದ ರೀ. ಸೊ ಅಂದ್ಮೇಲೆ ಇದು ಆಗುದಿಲ್ಲ. ಅಂದ್ರೆ ಉಳಿತಾವ್ದು ಡಿ ಇಸ್ ದಿ ಆನ್ಸರ್. ಸೊ ಜಸ್ಟ್ ಡಿ ನೀವು ಚೆಕ್ ಮಾಡಿದ್ರ ಅಂತೇಳಿ 2π ಅಂದ್ರೆ ಇಲ್ಲಿ ಬಂತು, 3π ಅಂದ್ರೆ ಮತ್ತೆ ಇಲ್ಲಿ ಬಂತು. ಸೊ 2π to 3π ಅಂದ್ರೆ ಇಲ್ಲಿಂದ ಇಲ್ಲಿ ತನ ಬರ್ತದೆ, ಸೇಮ್ ಆಸ್ ದಟ್ ಆಫ್ ಪ್ರಿನ್ಸಿಪಲ್ ವ್ಯಾಲ್ಯೂ. ಸೊ ಆಪ್ಷನ್ ಡಿ ಏನಾಗ್ತದ್ರಿ ನಮ್ದು ಆನ್ಸರ್ ಆಗ್ತದೆ. ಕ್ಲಿಯರ್ ಅದ? ನೆಕ್ಸ್ಟ್, ದ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಕಾಸ್ 43π/5 ಅಂತ ಹೇಳದ. ಈಗ ಇಲ್ಲಿ ಲಕ್ಷ ಕೊಡ್ರಿ. ಈಗ ಸಪೋಸ್ ಇಫ್ ಆಂಗಲ್ ಈಸ್ ಗ್ರೇಟರ್ ದನ್ 360, ಆಂಗಲ್ ಗ್ರೇಟರ್ ದನ್ 360 ಡಿಗ್ರಿ ಇತ್ತಂತ ತಿಳಿರಿ. ಸೊ ವಿ ರೈಟ್ ಇಟ್ ಆಸ್, ಸೊ ಅದನ್ನ ಈ ಟೈಪ್ ಇಟ್ಕೋತೇನೆ ನಾನು. ವಿ ರೈಟ್ ಇಟ್ ಆಸ್ 2nπ plus theta.
2n pi plus theta. ಆವಾಗ 2n pi ಹೋಗ್ತದೆ and it will be directly equal to theta. Directly equal to theta. So ಇದು important. ಇದು ನೆನ್ಪಿಡ್ರಿ. This is when angle is greater than 360. 360 ಕಿಂತ ಹೆಚ್ಚಿತ್ತಂದ್ರೆ 2n pi plus theta ಅಂತ ಇಟ್ಕೊಳ್ಳಿ. ಈಗಿಲ್ಲಿ 43 pi by 5 ಅದ. 43 pi by 5. So I will write it as 5 it's a 40. So 8 pi ಅಂತನೆ plus 3 ಉಳಿತು 3 pi by 5. So this has to be even number. 2n pi ಅಂತಂದು ಅಂದ್ರೆ ಇದು even number ಇರಬೇಕು. ಸೊ ಹಿಂಗೆ ಇಟ್ಕೊಂಡ್ರೆ ಅಂದ್ರೆ ಡೈರೆಕ್ಟ್ಲಿ 8 pi ಹೋಗ್ತದೆ ಅಂದ್ರೆ ನಾವು 4 ರೌಂಡ್ ಹಾಕಿ ಬಂದ್ವಿ ಅಂದಂಗೆ. ಸೊ ದಿಸ್ ಈಸ್ ಈಕ್ವಲ್ ಟು 3 pi by 5. 3 pi by 5. ಕ್ಲಿಯರ್ ಅದ ರೀ? ಈಗ ಇದನ್ನ ಕನ್ವರ್ಟ್ ಮಾಡೋದು ಹೇಳ್ತಾನೆ. ಸೊ ಈಗ pi by 18 ಅಂದ್ರೆ 10 ಡಿಗ್ರಿ. pi by 18 ಅಂದ್ರೆ 10. So therefore pi by 10 is 18. ಸೊ ಎರಡು ಕಡೆ 5 ಇಂಟು ಮಾಡ್ರಿ, ಸಾರಿ 2 ಇಂಟು ಮಾಡ್ರಿ. ಇದು pi by 5 ಆಗ್ತದೆ. 2 ಇಂಟು ಮಾಡ್ರಿ ಇದು 36 ಆಗ್ತದೆ. ಸೊ ದಿಸ್ 3 pi by 5 3 into 36 ಅಂದಂಗೆ that is equal to ಎಷ್ಟು? 108. That is 108. ಸೊ ಈಗ ಸಿಂಪ್ಲಿಫೈ ಮಾಡ್ತಾನೆ. ಸೊ sin inverse of cos 108 degree ಅಂದಂಗೆ. So this I can write it as sin inverse. So cos 90 plus 18 ಅಂತ ಬರಿಬಹುದು. 108 ಆಗ್ತದೆ. ಸೆಕೆಂಡ್ ಕ್ವಾಡ್ರಂಟ್. ಸೊ ಮೈನಸ್ ಬರ್ತದೆ. sin inverse of minus sin 18. Minus sin 18. So sin inverse of minus x is minus sin inverse x. So minus ಹೊರಗೆ ಬರ್ತದೆ. ಆಮೇಲೆ sin ಕ್ಯಾನ್ಸಲ್ ಆಗ್ತವೆ. 18 ಡಿಗ್ರಿ ಬರ್ತದೆ. So ಇಲ್ಲಿ ಸೈಡ್ ಹಿಂಟ್ ಹೇಳಿದ್ದೆ 18 degree is pi by 10. So answer is minus pi by 10. So minus pi by 10 ಅಂದ್ರೆ ಆಪ್ಷನ್ D is the answer. ಕ್ಲಿಯರ್ ಅದ ರೀ? ಮೈನಸ್ pi by 10. ಆಮೇಲೆ ಇವೆಲ್ಲ MCQ ನೀವು ಅಬ್ಸರ್ವ್ ಮಾಡಿದ್ರೆ NCERT ಒಳಗಿಂದ ಇದಾವೆ. ಸೊ ಯು ಕ್ಯಾನ್ ಸೇ ದಟ್ as they are from NCERT, he may ask these MCQs. So next 7th ತಗೊಂಡ್ರೆ principal value of cos inverse of cos 680 ಕೇಳೋಣ. cos ಒಳಗೆ ಮೈನಸ್ ಬಂತಂದ್ರೆ cos of minus theta is cos theta. So that will be cos inverse of cos 680. cos 680. So 680 ಮತ್ತು 360 ಕಿಂತ ಹೆಚ್ಚದ. ಡೈರೆಕ್ಟ್ cos ಕ್ಯಾನ್ಸಲ್ ಆಗೋದಿಲ್ರಿ ಬಿಕಾಸ್ ಆಂಗಲ್ is not in principal value. So cos inverse cos 680 I will write it as cos 360 plus 320. Correct adare? 320 plus 360 is 380. So cos 360 plus 360 plus anta ಬರೆದು ಅಂದ್ರೆ 360 ಹೋಗ್ತದೆ. cos 320 ಉಳಿತದೆ. ಈಗ ಮತ್ತೆ cos ಇನ್ನೂ ಕ್ಯಾನ್ಸಲ್ ಆಗೋದಿಲ್ಲ ಬಿಕಾಸ್ ಆಂಗಲ್ is greater than 180. So this I will write it as cos inverse of cos 360 minus 40. 360 minus 40. So fourth quadrant positive. So cos inverse of cos 40. ಈಗ cos inverse cos cancel ಆಗ್ತದೆ. Answer will be 40 degree. ಆಗಲೇ ಹೇಳಿದೆ 10 degree ಅಂದ್ರೆ ಎಷ್ಟ್ರಿ? pi by 18. So 40 degree ಅಂದ್ರೆ 4 pi by 18. ಕ್ಯಾನ್ಸಲ್ ಮಾಡ್ಕೊರಿ. You will have 2 pi by 9. So options check ಮಾಡ್ರಿ. You should have 2 pi by 9. Option A is the answer. Option A is the answer. Clear adare? Next ತಗೊಂಡು ಅಂದ್ರೆ 8th one. The value of cot of sin inverse x ಅಂತ ಕೇಳೋಣ. So sin inverse x I will take it as alpha. So let alpha is equal to sin inverse x. Therefore sin alpha is equal to ಏನಾಗ್ತದ್ರಿ? x. If I have a right angled triangle ತಗೊಂಡೆ ಅಂತ ತಿಳಿರಿ. ಇದು alpha, x 1
So adjacent will be 1 minus x square. ಈಗ ಗಿವನ್ ಎಕ್ಸ್ಪ್ರೆಷನ್ ಒಳಗೆ ತುಂಬಿದ್ರ ಅಂತ ತಿಳಿರಿ ಕಾಟ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅದ ಸೊ ಏನಾಗ್ತದ ಅದು ಕಾಟ್ ಅಲ್ಫಾ. ಈಗ ಟ್ರಯಾಂಗಲ್ ದಿಂದ ತುಂಬ್ರಿ ಕಾಟ್ ಅಲ್ಫಾ ವಿಲ್ ಬಿ ರೂಟ್ ಆಫ್ 1 minus x square divided by x, that is adjacent by opposite. So options nodri 8th D is the answer. D is the answer. Clear adare? Next thought. Tan inverse x is equal to pi by 10, then value of cot inverse x given. We know that tan inverse x plus cot inverse x is equal to pi by 2. So tan inverse akade tori. Therefore cot inverse x I can write it as, very good, pi by 2 minus tan inverse x. Substitute madri. Pi by 2 minus tan inverse x andre pi by 10. Simplify madidra base same, so you'll have 4 pi by 10. So cancel agi 2 pi by 5. 2 pi by 5. So option B is the answer. Option B is the answer. Next, domain of sin inverse 2x ಅಂದ್ರೆ x ದ ವ್ಯಾಲ್ಯೂ ಕೇಳೋಣ. ಈಗ sin inverse ತಗೊಂಡ್ವಿ ಅಂದ್ರೆ ಅದ್ರ ಪ್ರಿನ್ಸಿಪಲ್ ವ್ಯಾಲ್ಯೂ, so we know that it will be between minus 90 to plus 90, ಅಂದ್ರೆ x ದ ವ್ಯಾಲ್ಯೂ it should be in between minus 1 to plus 1. So I can say minus 1 less than or equal to 2x less than or equal to plus 1, means it should be in between minus 1 and plus 1. So ನಮಗೆ x ದ ವ್ಯಾಲ್ಯೂ ಬೇಕು, 2 ಲೆ ಡಿವೈಡ್ ಮಾಡ್ಕೊರಿ. So minus 1 by 2 less than or equal to x less than or equal to 1 by 2. So my answer will be square bracket closed interval minus 1 by 2 to plus 1 by 2. Option ಒಳಗೆ C is the answer. C is the answer. Clear adare? Next 11th. Principal value of sin inverse of minus root 3 by 2. So ಇದು simple ada. So this is nothing but minus sin inverse of root 3 by 2. Sin inverse ಒಳಗೆ minus ಬಂದ್ರೆ sin inverse of minus x is minus sin inverse x minus sin ದ ವ್ಯಾಲ್ಯೂ root 3 by 2 ಯಾವಾಗಿರ್ತದೆ 60 ಡಿಗ್ರಿ ಇದ್ದಾಗ. So 60 ಡಿಗ್ರಿ ಅಂದ್ರೆ pi by 3. So answer will be minus pi by 3 ಅಂತ ಹೇಳಿ ಆಗ್ತದೆ. ಕ್ಲಿಯರ್ ಅದರಿ? ನೆಕ್ಸ್ಟ್ 12th ತಗೊಂಡ್ವಿ ಅಂತ ತಿಳಿರಿ. 12th one, the value of sin of 2 sin inverse 0.6 ಅಂತ ಹೇಳಿ ಅಂದಾನ. Sin of 2 sin inverse 0.6. So 0.6 I can write it as 0.6 ಇಲ್ಲಿ ತಗೋತಾನೆ. 0.6 can be written as 6 by 10 or you can say 3 by 5. So this is a sin 2 sin inverse 3 by 5. ಈಗ alpha ಅಂತ ತಗೋತಾನೆ. Alpha is equal to sin inverse 3 by 5. Therefore sin alpha is equal to 3 by 5. ನೀವು ಟ್ರಯಾಂಗಲ್ ಹಾಕ್ಬೋದು ಅಥವಾ ಡೈರೆಕ್ಟ್ ನೆನಪಿದ್ರೆ ಯೂಸ್ ಮಾಡ್ರಿ ಪೈಥಾಗೋರಿಯನ್ ನಂಬರ್ಸ್. sin alpha 3 by 5 ಆದ್ರೆ cos alpha will be 4 by 5. 3, 4, 5 are Pythagorean numbers. ಈಗ ಇದ್ರಾಗ ತುಂಬತೇನೆ sin 2, ಇದು sin inverse ಏನದ alpha ಅಂತ ತಗೊಂಡೇನೆ. ಈಗ sin 2 alpha ದ ಫಾರ್ಮುಲಾ ಹಚ್ಚ್ರಿ, 2 sin alpha into cos alpha. Substitute ಮಾಡ್ರಿ, 2 into 3 by 5 into 4 by 5. So multiply ಮಾಡಿದ್ರ 24 by 25. 24 by 25 is nothing but 0.96. So option B is the answer. Option B is the answer. Clear adare? Next 13th. Sin inverse x plus sin inverse y is equal to pi by 2. So agade tan inverse bandit nodri, same technique. Sin inverse x
plus sin inverse y is equal to pi by 2. So cos inverse ಕೇಳೋಣ. So sin inverse I can write it as pi by 2 minus cos inverse x. ಸೇಮ್ ಹಂಗ sin inverse y ಏನಂತ ಬರಿಬಹುದು, pi by 2 minus cos inverse y. ಆಮೇಲೆ ಈ ಕಡೆ ಇದು pi by 2. ಸೊ cos inverse x ಮತ್ತು cos inverse y RHS ಬೈರಿ, ಪ್ಲಸ್ ಆಗ್ತದೆ, ಒಂದು 90 ಈ ಕಡೆ ತರ್ರಿ. ಸೊ ಇದು 90 ಕ್ಯಾನ್ಸಲ್ ಆಗ್ತದೆ. pi by 2 is equal to cos inverse ಈ ಕಡೆ ಬಂದ್ರೆ ಪ್ಲಸ್ ಆಯ್ತು, ಹಂಗ cos inverse y ಏನಾಯ್ತ್ರಿ, ಪ್ಲಸ್ ಆಯ್ತು. ಆಪ್ಷನ್ಸ್ ಚೆಕ್ ಮಾಡ್ರಿ. A is the answer. A is the answer. ಕ್ಲಿಯರ್ ಅದರಿ? ನೆಕ್ಸ್ಟ್ ತಗೊಂಡ್ರೆ cos inverse of cos 3 pi by 2. ಇದು ಸಿಂಪಲ್ ಅದ. cos inverse of cos 3 pi by 2. 3 pi by 2 ಅಂದ್ರೆ 270 ಡಿಗ್ರಿ ಒಳಗೆ. cos 270 is 0. So cos inverse 0. cos ಯಾವಾಗ 0 ಇರ್ತದ್ರಿ? pi by 2. So option A is the answer. Option A is the answer. Clear adari? Next, 15th, the value of cot of cos inverse 7 by 25. So ಸ್ವಲ್ಪ ಇಲ್ಲಿ print correct ಆಗಿಲ್ಲ. 25 by 24, 25 by 7, 24 by 25, 7 by 24. So ಇದ್ರದ್ದು ವ್ಯಾಲ್ಯೂ ಕೇಳೋಣ. ಮತ್ತು cos inverse 7 by 25 alpha ಅಂತ ತಗೋರಿ. So alpha is equal to cos inverse 7 by 25. So if I take cos inverse to the LHS, cos alpha ಏನಾಯ್ತು 7 by 25. So if I had a right angled triangle, ಮತ್ತು Pythagorean numbers ಇದಾವೆ. So cos ಅಂದಮೇಲೆ ಇದು 7, ಇದು 25, Pythagoras theorem ದಿಂದ ಇದು 24. So 7, 24 and 25 are Pythagorean numbers. ಈಗ ಮತ್ತೆ given ಒಳಗೆ ತುಂಬುತ್ತೇನೆ. So given expression ತಗೊಂಡು ಬಂದ್ರೆ cot of cos inverse ಅದ ಅಂದ್ರೆ cot alpha ಕೇಳೋಣ. ಟ್ರಯಾಂಗಲ್ ದಿಂದ cot alpha ಅಂದ್ರೆ ತುಂಬ್ರಿ. So triangle ದಿಂದ cot alpha will be adjacent by opposite, that is 7 by 24. So option D is the answer. Option D is the answer. Next 16th, sin of tan inverse 3 by 5 ಅಂತ. tan inverse 3 by 5. So ಮತ್ತು tan inverse 3 by 5 alpha ಅಂತ ತಗೋತಾನೆ. Alpha is equal to tan inverse 3 by 5. So tan alpha is equal to 3 by 5. ಮತ್ತು ಟ್ರಯಾಂಗಲ್ ತಗೊಂಡ ಅಂತ ತಿಳಿರಿ, 90 alpha, tan ಅದ, so ಇದು 3, ಇದು 5. Pythagoras theorem ಹಚ್ಚ್ರಿ, 25, 25 plus 9, 34. So hypotenuse will be root 34. Root 34. So again if you substitute in given expression ಏನಾಗ್ತದ sin alpha. So sin alpha will be equal to 3 by root 34. 3 by root 34. Option C. Option C will be answer. Next 17th. 17th ತಗೊಂಡ್ರೆ ಈಗ ಇಲ್ಲಿ ನೋಡ್ರಿ, cos inverse minus ಅದ. So directly you cannot take this as alpha. ಇದು alpha ಅಂತ ತಗೊಳಿಕ್ಕೆ ಬರುವುದಿಲ್ಲ. So ಒಂದು ಸ್ಟೆಪ್ ನೀವು ಸಿಂಪ್ಲಿಫೈ ಮಾಡಬೇಕು. sin of 2 cos inverse ಒಳಗೆ ಮೈನಸ್ ಬಂದ್ರೆ we write it as pi minus cos inverse 3 by 5. ಕ್ಲಿಯರ್ ಅದರಿ? ಡೈರೆಕ್ಟ್ alpha ಅಂತ ತಗೊಳಿಕ್ಕೆ ಬರುವುದಿಲ್ಲ. ಈಗ ನೀವು cos inverse 3 by 5 alpha ಅಂತ ತಗೋಬಹುದು. alpha is equal to cos inverse 3 by 5. ಸೊ ಮತ್ತೆ ಟ್ರಯಾಂಗಲ್ ತಗೊಂಡ್ರೆ ಅಂತ ತಿಳಿರಿ, alpha, ಇದು 3, ಇದು 5, opposite will be 4. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ ಇಲ್ಲಿ alpha ಅಂತೇಳಿ. sin 2 into bracket pi minus alpha. ಸೊ ಒಳಗೆ 2 into ಮಾಡ್ಕೊಂಡ್ರೆ sin 2 pi minus 2 alpha. Sin 2 pi ಅಂದ್ರೆ 360 minus 4th quadrant ಅಂದಂಗೆ. So it will be negative minus sin 2 alpha. ಈಗ sin 2 alpha ಫಾರ್ಮುಲಾ ಹಚ್ಚ್ರಿ, ಸಬ್ಸ್ಟಿಟ್ಯೂಟ್ ಮಾಡ್ರಿ. minus 2 sin alpha into cos alpha.
ಸಬ್ಸ್ಟಿಟ್ಯೂಟ್ ಮಾಡ್ತಾನೆ. ಸೊ -2 sin alpha ಅಂದ್ರೆ 4/5 cos alpha ಅಂದ್ರೆ 3/5. ಸೊ ಇಂಟು ಮಾಡ್ಕೊಂಡ್ರೆ ಅಂತ ತಿಳಿರಿ. ಸೊ 4 2s 8, it is a 24 minus 24/25. ಆಪ್ಷನ್ ಚೆಕ್ ಮಾಡ್ರಿ. ಆಪ್ಷನ್ ಬಿ is the answer. ಆಪ್ಷನ್ ಬಿ is the answer. ಕ್ಲಿಯರ್ ಅದರಿ? ನೆಕ್ಸ್ಟ್ ಸೇಮ್ ಟೈಪ್ 18th sin inverse 1/3 ಅಂತ ಹೇಳದ. So sin inverse 1/3 you take it as alpha. So I will take let alpha is equal to sin inverse 1/3. So therefore sin alpha is equal to ಏನಾಗ್ತದೆ 1/3. ಮತ್ತೆ ನೀವು ಟ್ರಯಾಂಗಲ್ ಹಾಕಬಹುದು ಅಥವಾ ಡೈರೆಕ್ಟ್ ಬಿಡಿಸಬಹುದು. ಈಗ ಇಲ್ಲಿ ಡೈರೆಕ್ಟ್ ತೋರಿಸ್ತೇನೆ. ಸೊ ಗಿವನ್ ಎಕ್ಸ್ಪ್ರೆಷನ್ ಏನಾಗ್ತದೆ cos 2 alpha. cos 2 alpha ಅದು 3 ಫಾರ್ಮುಲಾ ಅದಾವೆ. ಅದ್ರಾಗ ಒಂದ್ರೊಳಗೆ ಬರೀ ಸೈನ್ ಬರ್ತದೆ. ದಟ್ ಈಸ್ 1 minus 2 sin square alpha. ಕರೆಕ್ಟ್ ಅದರಿ? 1 minus 2 sin square alpha. ಸಬ್ಸ್ಟಿಟ್ಯೂಟ್ ಮಾಡ್ರಿ, you'll have the answer. So 1 minus 2 sin square ಅಂದ್ರೆ 1/9 ಆಗ್ತದೆ. So 1 minus 2/9. So simplify ಮಾಡಿದ್ರೆ you will get 7/9. Option A is the answer. 7/9 ಅಂತೆ. ಕ್ಲಿಯರ್ ಅದರಿ? ನೆಕ್ಸ್ಟ್ 19th ತಗೊಂಡ್ರೆ ಅಗೇನ್ ಸೇಮ್ ಟೆಕ್ನಿಕ್. sin inverse 5/13 alpha ಅಂತ ತಗೋರಿ. alpha is equal to sin inverse 5/13. Therefore sin alpha is equal to 5/13. So if you have triangle ಮತ್ತು Pythagorean numbers ಅದಾವ. sin ಅಂದ್ಮೇಲೆ ಅಪೋಸಿಟ್ hypotenuse Pythagoras theorem ಹಚ್ಚಿರಿ. ಇದು 12. So 5 12 13 ಅಂತ ಬರ್ತದೆ. ಈಗ ಗಿವನ್ ಎಕ್ಸ್ಪ್ರೆಷನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಗಿವನ್ ಎಕ್ಸ್ಪ್ರೆಷನ್ ಒಳಗೆ ತುಂಬಿರಿ ಇಟ್ ಈಸ್ tan 2 alpha. tan 2 alpha ಫಾರ್ಮುಲಾ ಹಚ್ಚಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. tan 2 alpha is given by 2 tan alpha divided by 1 minus tan square alpha. So if you substitute 2 tan alpha ಅಂದ್ರೆ 5/12 divided by 1 minus 25/144. 25/144. So simplify ಮಾಡಿದ ಅಂತ ತಿಳಿರಿ. ನ್ಯೂಮರೇಟರ್ ಸಿಂಪ್ಲಿಫೈ ಮಾಡ್ರೆ ಇಟ್ ಈಸ್ 5/6. ಡಿನಾಮಿನೇಟರ್ ಒಳಗೆ 144 minus 25. 144 ಒಳಗೆ 25 ಹೋದ್ರೆ 24 ಹೋದ್ರೆ 120 119. So this is 119/144. ಆಮೇಲೆ ರೆಸಿಪ್ರೋಕಲ್ ತಗೊಂಡು ಸಿಂಪ್ಲಿಫೈ ಮಾಡ್ರಿ. you'll have the answer. So ರೆಸಿಪ್ರೋಕಲ್ ತಗೊಂಡೆ ಅಂತ ತಿಳಿರಿ. So this is equal to 5/6 into 144/119. So 6 le 144 cancel ಆಗ್ತದೆ. 5 into 6 2s are 12, 2 ಉಳಿತು. 6 4s are 24. So 5 into 24/119. That is 120/119. 120/119 ಅಂದ್ರೆ ಆಪ್ಷನ್ ಡಿ ಆಗ್ತದೆ. ಆಪ್ಷನ್ ಡಿ. ಲಾಸ್ಟ್ಲಿ sin half sin inverse 8/17 ಅದ. So again sin inverse 8/17 you take it as alpha. Alpha is equal to sin inverse 8/17. So sin ಈ ಕಡೆ ತಗೊಂಡೆ ಅಂತ sin alpha is equal to 8/17. So given expression ದಾಗ substitute ಮಾಡಿದ್ರೆ sin half ಅದ ಅಂದ್ರೆ it is alpha/2. sin alpha/2 ಅಥವಾ sin theta/2 half angle formula ಬರೋದ್ರಂದ್ರೆ it is root of 1 minus cos alpha whole divided by 2. 1 minus cos alpha whole divided by 2. ಈಗ ಮತ್ತೆ ಇಲ್ಲಿ ಟ್ರಯಾಂಗಲ್ ತಗೋತೇನೆ. ಪೈಥಾಗೋರಿಯನ್ ನಂಬರ್ಸ್ ಇದಾವೆ. ಮತ್ತೆ ಇದು alpha 8 17. this one will be 15. So Pythagorean numbers ಸ್ವಲ್ಪ by heart ಇದ್ರೆ ಚಲೋ. 3 4 5 5 12 13 8 15 17. ಸೊ ಇವತ್ತಿನ ಇದ್ರೊಳಗೆ ಏನೇನ್ ಬಂದಾವ Pythagorean numbers ಅವು ನೋಟ್ ಮಾಡಿ ಇಡ್ರಿ.
ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಸೊ cos alpha ದ ವ್ಯಾಲ್ಯೂದೊಳಗೆ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. So if I substitute, I will have root of 1 minus cos alpha will be 15 by 17 whole divided by 2. So this is equal to root of numerator ದಾಗ LCM ತಗೊಂಡ್ರೆ 17 ದಾಗ 15 ಹೋದ್ರೆ 2. So 2 by 17 divided by 2. So 2 cancel ಆಗ್ತದೆ. Root of 1 by 17, or you can say it is 1 by root 17. 1 by root 17. So option B is the answer. Option B. Clear adare? Okay. So again in next video, I will come with the next topic on MCQ.